In this chapter, next problem is very important. Interest on drawing. Interest on drawings ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಎಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಗೊತ್ತು. ನಾವೇನಾದ್ರೂ ಕಂಪನಿ ಅಮೌಂಟ್ನ ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡಿದ್ರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಆ ಡ್ರಾಯಿಂಗ್ಸ್ ಮೇಲೆ ನಾವು ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ. ಅದನ್ನು ಪ್ರಾಬ್ಲಮ್ಸ್ ಯಾವ ಥರ ಕೇಳ್ತಾರೆ ಅಂದರೆ 6 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. ಫಸ್ಟ್ ಒನ್, when the amount is withdrawn at the beginning of each month. ಏನಾದರೂ ಅಮೌಂಟ್ನ ವಿತ್ಡ್ರಾ ಮಾಡಿಕೊಂಡಿದ್ದಾರೆ ಬಿಗಿನಿಂಗ್ ಆಫ್ ಈಚ್ ಮಂತ್. ಈಗ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂದರೆ ಫಸ್ಟ್ ಜಾನ್ವರಿ 2020 ಫಸ್ಟ್ ಜಾನ್ವರಿನಲ್ಲಿ ವಿತ್ಡ್ರಾ ಮಾಡ್ಕೊಂಡು, ಮತ್ತು ಫೆಬ್ರವರಿ 1 2020ನಲ್ಲಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ, ಫಸ್ಟ್ ಮಾರ್ಚಲ್ಲಿ ವಿತ್ಡ್ರಾ ಮಾಡ್ಕೊಂಡು. ಆ ಥರ ಆವ್ರೇಜ್ ಪೀರಿಯಡ್ನ ನಾವು ಯಾವ ಥರ ಕಂಡುಹಿಡ್ಕೊಳೋದು, ಅದಕ್ಕೆ ಫಾರ್ಮುಲಾ ನೋಡೋಣ. ಟೋಟಲ್ ಪೀರಿಯಡ್ ಇನ್ ಮಂತ್ಸ್ ಪ್ಲಸ್ 1/2. ಅದೇ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಟೋಟಲ್ ಡ್ರಾಯಿಂಗ್ಸ್ ಇಂಟು ಇಂಟ್ರೆಸ್ಟ್ ರೇಟ್ ಇಂಟು ಆವ್ರೇಜ್ ಪೀರಿಯಡ್. ಆವ್ರೇಜ್ ಪೀರಿಯಡ್ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ. ಅದೇ ಥರ ಇಂಟ್ರೆಸ್ಟ್ ರೇಟು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ, ಟೋಟಲ್ ಡ್ರಾಯಿಂಗ್ಸು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ನಾವು ಫಸ್ಟು ಆವ್ರೇಜ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ನ ನೋಡ್ಕೊಂಬರೋಣ. ಎಕ್ಸಾಂಪಲ್ ನಂಬರ್ 1. Ashish withdrawn rupees 10,000 per month for the firm for his personal use during the year ended March 31st, 2007. 2007ನಲ್ಲಿ ಆಯುಷು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ 10,000 rupees. The calculation of average period and interest on drawing and interest on drawing rate of interest on drawing is 8 per annum. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಅವರೇ ಕೊಟ್ಟಿದ್ದಾರೆ, ಎಷ್ಟು? 8%. ನಾವಿನ್ ದಿಸ್ ಪ್ರಾಬ್ಲಮಲ್ಲಿ ಆವ್ರೇಜ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟು ಆವ್ರೇಜ್ ಪೀರಿಯಡ್ಗೆ ಫಾರ್ಮುಲಾ ದಿ ಅಮೌಂಟ್ ಈಸ್ ವಿತ್ಡ್ರಾನ್ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್. ಬಿಗಿನಿಂಗ್ ಆಫ್ ಈಚ್ ಇಯರಲ್ಲಿ ಏನಾದರೂ ಅಮೌಂಟ್ನ ವಿತ್ಡ್ರಾ ಮಾಡ್ಕೊಂಡಿದ್ರೆ ಟೋಟಲ್ ಪೀರಿಯಡ್ ಆಫ್ ಮಂತ್ಸ್ ಎಷ್ಟಿದೆ? 12 ಮಂತ್ಸ್ ಇರುತ್ತಲ್ವಾ. 12 ಪ್ಲಸ್ 1/2 is equal to 13/2. 13/2 ಅಂದರೆ ಎಷ್ಟು ಬರುತ್ತೆ? 6.5 months. 6.5 months ಬಂತು. ಅದೇ ಥರ ನಾವೀಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕಂಡುಹಿಡಿಯೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಏನು ಫಾರ್ಮುಲಾ ಇದೆ? ಟೋಟಲ್ ಡ್ರಾಯಿಂಗ್ಸ್ ಇಂಟು ಇಂಟ್ರೆಸ್ಟ್ ರೇಟ್ ಇಂಟು ಆವ್ರೇಜ್ ಪೀರಿಯಡ್. ಟೋಟಲ್ ಡ್ರಾಯಿಂಗ್ಸ್ ಎಷ್ಟಿದೆ? 10,000 ಇಂಟು ರೇಟ್ ಪರ್ ಇಂಟ್ರೆಸ್ಟು 8% ಇಂಟು 6.5 months. 6/12. 6/12 ಎಷ್ಟು ಬರುತ್ತೆ ಅಮೌಂಟು? 5,200. ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ. 10,000 ಇಂಟು 8 ಇಂಟು ಆವ್ರೇಜ್ ಪೀರಿಯಡ್ ಎಷ್ಟು? 13/12 ಓರೋ 13/12 ಎಷ್ಟು ಬರುತ್ತೆ ಆನ್ಸರು? 5,200. ನೆಕ್ಸ್ಟ್, when the amount is withdrawn at
ಎಂಡ್ ಆಫ್ ದಿ ಈಚ್ ಮಂತ್ ಅಂತ ಕೊಟ್ಟಾಗ ಆವರೇಜ್ ಪೀರಿಯಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ್ಯಸ್ ಇಟ್ ಈಸ್ ಸೇಮ್. ಆದರೆ ಟೋಟಲ್ ಪೀರಿಯಡ್ ಆಫ್ ಮಂತ್ -1, ಟೋಟಲ್ ಪೀರಿಯಡ್ ಆಫ್ ಮಂತ್ಸ್ ಈಸ್ 12 -1 divided by 2, 11 divided by 2. ಆವರೇಜ್ ಪೀರಿಯಡ್ನ ನಾವು ಕಂಡುಹಿಡ್ಕೊಂಡಿದ್ದೀವಿ. ಅದೇ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಕ್ಯಾಲ್ಕುಲೇಟ್ ಮಾಡೋಣ. 10,000 into 8 divided by 100 into 11 divided by 2. ಇದು ಅಷ್ಟೇ 11 divided by 2. ಆವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಆವರೇಜ್ ಪೀರಿಯಡ್ ಎಷ್ಟು ಬಂದಿದೆ ನಮಗೆ? ರೌಂಡ್ ಆಫ್ ಮಾಡಿ ಆನ್ಸರ್ ಬಂದ್ಬಿಟ್ಟು 5.5, 5.5 ಮಂತ್. ಅದನ್ನು ನಾವಿಲ್ಲೇನಂತ ಕನ್ಸಿಡರ್ ಮಾಡೋ 5.5 divided by 12. ಆನ್ಸರ್ ಈಸ್ 4,400. ಅದೇ ಥರ when money is withdrawn in the middle of the month ಏನಾದರೂ ವಿತ್ಡ್ರಾ ಮಾಡಿದ್ರೆ ಟೋಟಲ್ ಡ್ರಾಯಿಂಗ್ಸ್ ಡಿವೈಡೆಡ್ ಬೈ 2. Total drawings in month divided by 2. Total months is 12 divided by 2. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ನಾವು ಯಾವ ಥರ ಕಂಡುಹಿಡ್ಕೊತೀವಿ? 12 divided by 2 ಬೈ ವರ್ಷ ಆಗುತ್ತಲ್ವ 6. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದ್ಬಿಟ್ಟು ಟೋಟಲ್ ಡ್ರಾಯಿಂಗ್ಸ್ $10,000 into 8% into 6 divided by 12. Answer is 4,800. ಫಾರ್ಮುಲಾ ಹಾಕಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ಇಂಟ್ರೆಸ್ಟ್ ರೇಟ್ ಇಂಟು ಅವರೇಜ್ ಪೀರಿಯಡ್ ಡಿವೈಡೆಡ್ ಬೈ 2 ಇಸ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಫಾರ್ಮುಲಾ. When fixed amount is withdrawn quarterly, ಫಿಕ್ಸ್ಡ್ ಅಮೌಂಟು ಕ್ವಾರ್ಟರ್ಲಿ ಆಗಿ ವಿತ್ಡ್ರಾ ಆದರೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದಂತ ನೋಡ್ತಾ ಬರೋಣ. ಫಸ್ಟ್, ಸತೀಶ್ ಆ್ಯಂಡ್ ತಿಲಕ್ ಆರ್ ದ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲಿ. ಸತೀಶ್ ಮತ್ತು ತಿಲಕ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ಈಕ್ವಲ್ ಆಗಿ ಶೇರ್ ಮಾಡ್ತಿದ್ದಾರೆ. ನೆಕ್ಸ್ಟು, ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 2005 and 6 ಸತೀಶ್ ವಿತ್ಡ್ರಾ 30,000 ಕ್ವಾರ್ಟರ್ಲಿ ಆಗಿ ಸತೀಶು 30,000ನ ವಿತ್ಡ್ರಾ ಮಾಡಿದರೆ, ತಿಲಕ್ಕು ನೋಡೋಣ. ಇಫ್ ಇಂಟ್ರೆಸ್ಟ್ ಈಸ್ ಚಾರ್ಜ್ ಆನ್ ಡ್ರಾಯಿಂಗ್ಸ್ 8% ಆ್ಯನಮ್, ಓನ್ಲಿ ಸತೀಶು 30,000ನ ವಿತ್ಡ್ರಾ ಮಾಡಿದರೆ 8% per annum. Calculate average period and interest on drawings will be followed. Average period ಮೆಥಡ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವಾಗ ಡೇಟ್ ಕೊಟ್ಟಿದ್ದಾರಾ? ಫಿನಾನ್ಷಿಯಲ್ 2005 and 6.
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು 30,000 into 8 divided by 100 into 12 divided by 1, 2,400. ಸತೀಶು ಇಂಟ್ರೆಸ್ಟ್ನ ಫಿಕ್ಸ್ಡಾಗಿ ವಿತ್ಡ್ರಾ ಮಾಡಿದರೆ ಅದಕ್ಕೋಸ್ಕರ ನಾವು 30,000 ಇಂಟು 8 ಡಿವೈಡ್ ಬೈ 100 ಇಂಟು 12 ಬೈ 1 is equal to 2,400 ಇಂಟ್ರೆಸ್ಟ್. ಇನ್ನು ಕೇಸ್ 2 ಕೇಸಸಲ್ಲಿ ಸಾಲ್ವ್ ಮಾಡ್ಬೋದು. ಇಫ್ ದಿ ಅಮೌಂಟ್ ವಿತ್ಡ್ರಾನ್ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡಿದ್ರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ಫಸ್ಟು ನಾವೇ ಡೇಟ್ನ ಫ್ರೇಮ್ ಮಾಡ್ಕೊಳ್ಳೋಣ. April 1st, 2012 ಎಷ್ಟು ಮಂತ್ ಬರುತ್ತೆ? ಏಪ್ರಿಲ್ನ ಮಾರ್ಚ್ಗೆ 12 ಮಂತ್ಸು. 30,000 ಇಂಟು 8 ಡಿವೈಡ್ ಬೈ 12 ಇಂಟು ಎಷ್ಟು ಮಂತ್ಸಿಂದ 12 ಮಂತ್ಸ್ಗೆ 12 ಮಂತ್ಸ್ 2,400. ನೆಕ್ಸ್ಟು ಅದೇ ಥರ 1st July 2012 30,000 ಎಷ್ಟು ಮಂತ್ಸ್ ಬರುತ್ತೆ? ಜುಲೈಯಿಂದ ಮಾರ್ಚ್ಗೆ 9 ಮಂತ್ಸ್ ಬರುತ್ತೆ. 30,000 ಇಂಟು 8 ಡಿವೈಡ್ ಬೈ 100 ಇಂಟು 9 ಡಿವೈಡ್ ಬೈ 12, 1,800. 1st October 2012 30,000 6 ಮಂತ್ಸ್ ಬರುತ್ತೆ. 30,000 ಇಂಟು 8 ಡಿವೈಡ್ ಬೈ 100 ಇಂಟು 6 ಬೈ 12, 1,200. Jan 1st 2012 30,000 ಎಷ್ಟು ಮಂತ್ಸ್ ಬರುತ್ತೆ? ಜಾನ್, ಫೆಬ್ರವರಿ, ಮಾರ್ಚ್ 3 ಮಂತ್ಸ್. 30,000 ಇಂಟು 8 ಡಿವೈಡ್ ಬೈ 100 ಇಂಟು 3 ಡಿವೈಡೆಡ್ ಬೈ 12, ಅಮೌಂಟ್ 600. ಟೋಟಲ್ 6,000. ಆವ್ರೇಜ್ ಪೀರಿಯಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟೋಟಲ್ ಪೀರಿಯಡ್ ಆವ್ರೇಜ್ ಪೀರಿಯಡ್ is equal to 12 plus 6 plus 3 divided by 4 ಅಲ್ವಾ? 1 ಇಯರ್ಗೆ 4 ಕ್ವಾರ್ಟರ್ಸ್ ಬರುತ್ತೆ. ಡಿವೈಡೆಡ್ ಬೈ 4, 7.5 ಮಂತ್. ಆವ್ರೇಜ್ ಪೀರಿಯಡ್ನ ಕಂಡುಹಿಡ್ಕೊಂಡು ನಾವು ಇವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗು ಟೋಟಲ್ ಎಷ್ಟು ಬರುತ್ತೆ? ಅಮೌಂಟು 1,20,000 ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ 7 divided by 12, 7.5 divided by 12. Answer is 6,000. 6,000 was the interest on drawing. ಗೊತ್ತಾಯ್ತಲ್ಲ ಯಾವ ಥರ ಸಾಲ್ವ್ ಮಾಡೋದು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ನೆಕ್ಸ್ಟ್ ಕೇಸ್ ನೋಡೋಣ. ಇಫ್ ದಿ ಅಮೌಂಟ್ ವಿತ್ಡ್ರಾನ್ ಅಟ್ ಎಂಡ್ ಆಫ್ ಈಚ್ ಕ್ವಾರ್ಟರ್. ಇಷ್ಟೊತ್ತವರೆಗೂ ನಾವು ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ನ ನೋಡಿದ್ವು. ಇವಾಗ ಎಂಡ್ ಆಫ್ ದಿ ಈಚ್ ಕ್ವಾರ್ಟರ್ June 30th. ನಾವು ಬೇಕಾದರೆ ಇಯರ್ ಕೂಡ ಇಲ್ಲಿ ಬರ್ಕೋಬೋದು. 2012 June 30th 30,000ನ ವಿತ್ಡ್ರಾ ಮಾಡಿದರೆ ಪೀರಿಯಡ್ ಬಂದ್ಬಿಟ್ಟು 9 June to March 9 months. 30,000 ಇಂಟು
8% into 9 divided by 12, 1800. September 30,000, 6 months, 30 into 8 divided by 100 into 6 by 12 is equal to 1200. ಅದೇ ಥರ ಡಿಸೆಂಬರ್ 30th, 30,000, 3 months. ಡಿಸೆಂಬರಿಂದ ಮಾರ್ಚ್ ಎಷ್ಟು ಮಂತ್ಸ್ ಆಗುತ್ತೆ? 3 months ಅಲ್ವಾ? ಜಾನ್ವರಿ, ಡಿಸೆಂಬರ್ನ ಕನ್ಸಿಡರ್ ಮಾಡೋಂಗಿಲ್ಲ, ಜಾನ್ವರಿ, ಫೆಬ್ರವರಿ, ಮಾರ್ಚ್, 3 months, 600. ನೆಕ್ಸ್ಟು 31st ಮಾರ್ಚ್, 31st ಮಾರ್ಚೇ ಬಿಸ್ನೆಸ್ ಎಂಡ್ ಆಗ್ತಿರೋದು, ಹಂಗಾಗಿ ಯಾವುದೇ ಥರ ಅಮೌಂಟ್ ಕೂಡ ಬರಲ್ಲ. ಯಾವ ಥರ ನೋಡೋಣ? 30,000 ಇಂಟು 8% ಇಂಟು 0/12. 0/12 ಅಂದರೆ 0 ಅಲ್ವಾ? 0. ಹಾಗಾಗಿ ಟೋಟಲ್ ಅಮೌಂಟ್ ಈ 3,600. ಇಂಟ್ರೆಸ್ಟು ಅಮೌಂಟು 1,20,000ನ ವಿತ್ಡ್ರಾ ಮಾಡಿದ್ದಾರೆ. ಸೇಮ್ ಆವ್ರೇಜ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಆವ್ರೇಜ್ ಪೀರಿಯಡ್ 9 + 6 + 3 + 0 divided by 4, 4.5 months, 4.5 months overall. Interest on drawing. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಅಮೌಂಟ್ ಎಷ್ಟು? 1,20,000 ಇಂಟು 8 divided by 100 into 4.5 divided by 12. Interest on drawings is 3,600. ಗೊತ್ತಾಯ್ತಲ್ವ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಎಂಡ್ ಆಫ್ ದಿ ಈಚ್ ಕ್ವಾರ್ಟರ್ ಅಂತ ಕೊಟ್ಟರೆ, ಎಂಡ್ ಆಫ್ ಈಚ್ ಮಂತ್ ಅಂತ ಕೊಟ್ಟರೆ ನಾವು ಪೂರ್ತಿ 12 months ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬಿಗಿನಿಂಗ್ ಆಫ್ ದಿ ಈಚ್ ಮಂತ್ ಅಂತ ಕೊಟ್ಟರೆ ಈಚ್ ಮಂತ್ಗೂ ಇಲ್ಲಿ ಕ್ವಾರ್ಟರ್ ಕೊಟ್ಟಿರೋದ್ರಿಂದ 4 monthsಗೆ 1 quarter ಅಂತ ಕರಿತೀವಿ. ಹಂಗಾಗಿ 4 months ಆದಮೇಲೆ ಒನ್ಸು ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ?